ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಶಿವರಾತ್ರಿ ಹಬ್ಬದ ದಿವಸ ನಾನು ಸ್ಪೆಷಲ್ ಮಾಡೋಣ ಅಂತ ನಾನು ಶಿವನನ್ನೇ ಪ್ರತಿಷ್ಠಾಪನೆ ಮಾಡಿಬಿಟ್ಟೆ. ಸೊ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ನನ್ನ ಆತ್ಮಲಿಂಗನ ನಾನೇ ಎದುರು ತರಬೇಕಂತ ಹೇಳಿ ಈ ಶಿವನ ಸ್ಥಾಪಿಸ್ಕೊಂಡು ಪೂಜೆ ಸಲ್ಲಿಸಿದೆ. ಸೊ ಈ ಪೂಜೆ ಆದ ತಕ್ಷಣ ನನ್ನ ಮಗನೂ ಪೂಜೆ ಮಾಡಿದೆ, ನಾನು ಕೂಡ ಪೂಜೆ ಮಾಡಿದ್ವಿ. ಪೂಜೆ ಆದ ತಕ್ಷಣ ನಾವು ಈ ಪೂಜೆ ಮಾಡ್ತಾ ನಮ್ಮಲ್ಲೂ ಕೂಡ ಹಬ್ಬನೂ ಆಯಿತು. ನಾನೊಂದು ಶಿವ ದರ್ಶನ ಮಾಡಬೇಕಂತ ನಾನು ಬಂದಿದ್ದೆ ಪ್ರಭುಲಿಂಗ ದೇವಸ್ಥಾನಕ್ಕೆ. ಇದು ನಮ್ಮ ಆರಾಧ್ಯ ದೈವ ಪ್ರಭುಲಿಂಗ ದೇವ. ಸೊ ಇಲ್ಲಿ ನಮ್ಮಮ್ಮ, ನಮ್ಮಪ್ಪ ಮತ್ತು ನಮ್ಮ ಬ್ರದರ್ ಪೂಜೆ ಸಲ್ಲಿಸೋಕ್ಕೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಸೊ ಇದು ಬಿಲ್ವಪತ್ರೆ ಮರ, ಇಲ್ಲಿ ಬಸವಣ್ಣ ಅನ್ನಿತರ ದೇವರುಗಳಿದ್ದಾವೆ. ಇದು ಬಾವಿ. ಇಲ್ಲಿ ನನ್ನ ಬ್ರದರ್, ನನ್ನ ತಂಗಿ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಸೊ ನಾನು ಕೂಡ ಇನ್ನೂ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ವಿ. ನಮ್ಮ ಮನೆಯವರು ಕೂಡ ಅನ್ನ ಮಾಡ್ತಿದ್ದಾರೆ ನೋಡಿ. ಸೊ ನಮ್ಮ ಅಜ್ಜಿ ಅಮ್ಮ ಎಲ್ಲ ಅವ್ರದ್ದೇ ಆದ ಕೆಲ್ಸಗಳಲ್ಲಿ ಬ್ಯುಸಿ ಇದ್ದಾರೆ. ನನ್ನ ತಮ್ಮ ಮಾತ್ರ ಫೋನ್ ನೋಡ್ಕೊಂಡು ಓಡಾಡ್ತಾ ಇದ್ದ. ನನ್ನ ಮಕ್ಕಳು ಕೂಡ ನನಗೆ ಯಾರೋ ಒಬ್ಬ ಫ್ರೆಂಡ್ ಸಿಗ್ತಾ, ಅವ್ರ ಸ್ಕೂಲವನು, ಅವ್ರ ಜೊತೆ ಆಟ ಆಡ್ತಾ ಅವನದೇ ಅಲ್ಲಿ ಹೋಗ್ದಲ್ಲಿ ಮುಳುಗೋಗಿದ್ದ ಅವನು. ಸೊ ಅವು ಇಷ್ಟು ಥರದ ಬಿಸಿಲು ಇಲ್ಲ, ಅಷ್ಟು ಚೆನ್ನಾಗಿ ಕುಂದಾಡ್ಬಿಟ್ಟ. ಅವ್ನ ಫ್ರೆಂಡ್ ಏನೋ ಕೇಳಿದೆ, ಅವನ ಹೆಸರು ಸ್ಕಂದ ಅಂತ. ಬಟ್ ಅವ್ನಿಗೆ ಹೇಳಕ್ ಬರ್ತಿಲ್ಲ, ಕಂದ ಮುದ್ದಾಗಿತ್ತ ಹೆಸರು. ಮತ್ತು ಅವ್ನು ಹೇಳ್ತಿದ್ದು. ಸೊ ಇದು ತುಂಬ ಖುಷಿ ಅನಿಸುತ್ತೆ. ನನ್ನ ಅಣ್ಣನ ಮಗ ಮತ್ತು ನನ್ನ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಅವ್ರದ್ದೇ ಅಲ್ಲಿ ಹೋಗ್ತಾರಿದ್ದಾರೆ. ಅವ್ರೊಂಥರ ನಮ್ಮ ಚಿಕ್ಕಪ್ಪ, ನನ್ನ ಅಣ್ಣ ಎಲ್ಲ ಬಂದಿದ್ದು. ಸೊ ಪೂಜೆಗೆ ರೆಡಿ ಆಯಿತು ನಮ್ಮ ಶಿವಪ್ಪ. ಸೊ ಪೂಜೆನೂ ನಡೀತಾ ಐತೆ. ಸೊ ಆ ಕಡೆ ಅಡುಗೆ, ಈ ಕಡೆ ಪೂಜೆ ಎಲ್ಲದೂ ಬ್ಯಾಲೆನ್ಸ್ ಆಗೋಯಿತು. ಸೊ ಪೂಜೆನೂ 4 ಗಂಟೆ ಹೊತ್ತಿಗೆ ಯಜ್ಞನೂ ಆಯಿತು. ಸೊ ಎಲ್ಲರಿಗೂ ಊಟ ಬಡಿಸ್ಕೊಂಡು ಪೂಜೆಯನ್ನು ಮುಗಿಸ್ಕೊಂಡು ಮಂಗಳಾರತಿ ಹಾಕ್ತಾಯಿದ್ದೀನಿ ನಾನು. ಮಂಗಳಾರತಿ ಆಯಿತು, ಎಲ್ಲರೂ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು. ಸೊ ಪೂಜೆ ಎಲ್ಲ ಚೆನ್ನಾಗೇ ಆಯಿತು. ಅಲ್ಲಿಂದ ನಾವು ಪೂಜೆ ಊಟ ಮಾಡಿಕೊಂಡು ಮನೆ ಹತ್ರ ಹೊರಟ್ವಿ. 4 ಗಂಟೆ ಆಗಿತ್ತು ಅಲ್ಲೇ ನಾವು ಮನೆಗೆ ಬರೋ ಹೊತ್ತಿಗೆ ಎಲ್ಲ ಮುಗಿಸ್ಕೊಂಡು. ನಮ್ಮ ಫ್ಯಾಮಿಲಿ ಎಲ್ಲ ಟ್ಯಾಕ್ಟ್ರಿಲೇ ಹೊರಟ್ವಿ. ಅಲ್ಲಿಂದ ನಮ್ಮ ಮನೆಗೆ ಬಂದಿದ್ದು ಅಲ್ಲಿ 6:15 ಆಯಿತು. ತುಳಸಿ ಕಟ್ಟೆ ಪೂಜೆ ಮಾಡಿ ಶಿವ ದರ್ಶನ ಮಾಡೋಕ್ಕಂತ ಬಂದು ಸಂಗಮೇಶ್ವರ ದೇವಸ್ಥಾನ ಇದು ದರ್ಶನ ಮಾಡಿಕೊಂಡು. ಸೊ ನಮ್ಮ ಮದನಕೆರೆ ಸಿದ್ದಪ್ಪ ಇದ್ರ ದರ್ಶನ ಮಾಡಿದ್ವಿ. ನಂತರ ಸಿಗೋದೆ ನಂತರ ಬಂದಿದ್ದೆ ನಾವು ರೇವಣ ಸ್ವಾಮಿ ದರ್ಶನ ಮಾಡಿದ್ವಿ. ನಂತರ ಇಲ್ಲಿ ಇದು ಬಸವನ ಜನ್ಮದಿನ ಮಾಡೋದಂತೆ, ಇದು ನೆಗೆಟಿವಿಟಿ ಹಾಳು ಮಾಡುತ್ತೆ. ಸೊ ಇದು ಗೌರೀಶ್ವರ ದೇವಸ್ಥಾನ, ಇದನ್ನು ದರ್ಶನ ಮಾಡ್ಕೊಂಡ್ವಿ. ಇದು ಈಗ ತಾನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ದೇವಸ್ಥಾನ ಗೌರೀಶ್ವರ. ನಂತರ ಇಲ್ಲಿದ್ದಂಥ ಶಾಸನಗಳನ್ನ ನೋಡಿ ತುಂಬ ಖುಷಿ ಆಯಿತು. ಇತಿಹಾಸದಲ್ಲಿ ಕೇಳ್ತಿದ್ದ ಶಾಸನಗಳು ನಾನು ಕಣ್ತುಂಬ ನೋಡಿದ್ದು. ಅದು ನಮ್ಮೂರಲ್ಲಿರೋದು ನನಗೊಂಥರ ಹೆಮ್ಮೆ ಅನಿಸಿತು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಹೊರಗಡೆ. ಫೋಟೋ ತೆಗಿಬೋದಲ್ವಾ? ತುಂಬ ಖುಷಿ ಆಯಿತು. ನಂತರ ನಾವು ಹೋಗಿದ್ದೆ ರೇವಣ ಸ್ವಾಮಿ ದೇವಸ್ಥಾನಕ್ಕೆ. ರೇವಣ ಸ್ವಾಮಿ ನಮ್ಮ ಕುಲದೈವ. ನಮಗೆ ಮಠ, ನಮಗೆ ಒಂದು ಹಿರಿಯರು, ನಮಗೆ ಅಂತಂದರೆ ನಮಗೆ ಒಂದು ಟೀಚರ್ ಇದ್ದಂಗೆ. ಸೊ ಎಲ್ಲದಕ್ಕೂ ಇಲ್ಲಿಗೆ ನಮ್ಮಲ್ಲೆಲ್ಲ ಬರೋದು. ಸೊ ಇಲ್ಲೇ ಒಂದು ಪೂಜೆ ನಡೀತಾ ಇದೆ, ಅದೇ ಅಲ್ಗ ಹಾಕ್ಕೊಳ್ಳೋದು ಅಂತ. ಸೊ ಇದಕ್ಕೆ ವೀರ ಮಕ್ಕಳು ಅಂತ ಬಿಡ್ತಾರೆ ಈ ಸ್ವಾಮಿಗೆ. ಸೊ ಅವರು ಪ್ರತಿಯೊಬ್ಬ ನಮ್ಮ ಬೇರ್ಲಿಂಗ, ನಮ್ಮ ಕುಲಕ್ಕೆ ತಕ್ಕಂತೆ, ಮನೆತನಕ್ಕೆ ತಕ್ಕಂತೆ ಬೇರ್ಲಿಂಗರು ಇರ್ತಾರೆ. ಅದರಲ್ಲೆಲ್ಲರಿಗೂ ಪ್ರತಿ ಬೀರಪ್ಪಂಗೂ ಒಬ್ಬರೇ ವೀರ ಮಕ್ಕಳು ಇರ್ತಾರೆ. ಸೊ ಆ ವೀರ ಮಕ್ಕಳನ್ನ ಇವತ್ತಿನ ಇಂಥ ಸ್ಪೆಷಲ್ ದಿನಗಳಲ್ಲಿ ಅಲ್ಗ ಹಾಕ್ಕೊಂತಾರೆ. ಅದು ಶಿವ 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 ಅನ್ನೋ ಒಂದು ನಾಮಸ್ಮರಣೆ ಮಾಡ್ತಾ ಶಿವನ್ನೇ ಆವಾಹನೆ ಮಾಡ್ಕೊಂಡ್ಬಿಡ್ತಾನೆ ಆ ಶಿವ. ಸೊ ಆ ಮೂಮೆಂಟು ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಸೊ ನಮ್ಮ ದೊಡ್ಡಪ್ಪನೂ ಈ ಥರ ಇದ್ದಾರೆ. ಅವ್ರು ನೋಡೋಕ್ಕೆ ತುಂಬ ಭಯ ಆಗ್ಬಿಟ್ಟು ಹೇಳ್ಬೇಕಂದ್ರೆ ನನ್ನ ಟೈಮು. ಅಂದರೆ ಇದು ಅಷ್ಟು ಒಂಥರ ಸುಲಭ ಅಲ್ಲ, ತುಂಬ ಕ್ರಿಟಿಕಲ್ ಮೂಮೆಂಟ್ ಇದು. ಅದಕ್ಕೋಸ್ಕರ ನಮ್ಮ ಬ್ರದರ್ ನೋಡಿ ಸೇಫ್ಟಿಗೋಸ್ಕರ ಅವ್ರು ಹಿಂದೆ ಓಡಾಡ್ತಿದ್ದಾರೆ. ಅದು ಯಾವಾಗ ಗತಿ ಆಗಿಬಿಡುತ್ತೋ, ಯಾವಾಗ ಚುಚ್ಕೊಂಡ್ರೂ ಭಯದಲ್ಲೇ ಇರ್ತಾರೆ ಪ್ರತಿ ಸಮಯನೂ. ಸೊ ಇದು ಗಂಗಾಧರೇಶ್ವರ ದೇವಸ್ಥಾನ. ಇದು ಸ್ಪೆಷಲ್ ಏನಂದರೆ ಇಲ್ಲಿ 2 ಬಸವಣ್ಣಗಳಿದ್ದಾವೆ ಶಿವನ ಮುಂದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದರ್ಶನ ಮಾಡಿಕೊಂಡು ನಾವು ಕೂಡ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇದೆ. ನಾವು ಕೂಡ ಅಲ್ಲಿ ಫೋಟೋಗಳು ನಮ್ಮ ಮನೆಯವ್ರ ಜೊತೆ ಮತ್ತು ನನ್ನ ಮಕ್ಕಳು ಜೊತೆ ಫೋಟೋಗಳು ತಗೊಂಡ್ವಿ. ಮತ್ತು ಪೂಜೆ, ಶಿವನ ದರ್ಶನ ತುಂಬ 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 ಚೆನ್ನಾಗಾಯಿತು. ನನಗೆ ತುಂಬ ಖುಷಿ ಅನಿಸಿದ್ದು. ಒಂಥರ ಮೆಮೊರೇಬಲ್ ಡೇ ಅನಿಸುತ್ತೆ ಇವತ್ತು ಹೇಳ್ಬೇಕಂದ್ರೆ. ಎಲ್ಲ ದರ್ಶನ ಮಾಡಿ ಇಷ್ಟೊಂದು ದೇವ್ರ ದರ್ಶನ ಮಾಡಿದ್ದು. ಸೊ ಇದೇ ಥರ ವ್ಲಾಗ್ಗಳಿಗಾಗಿ ನನ್ನ ಯೂಟ್ಯೂಬ್ನ ಫಾಲೋ ಮಾಡಿ. ಮಿಸ್ಟೇಕ್ಸ್ ಇದ್ದರೆ ಸರಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.